ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಬೇಬಿ ಕಾರ್ನ್ ಮಂಚೂರಿಯನ್ ಮಾಡೋದನ್ನ ತೋರಿಸ್ತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಈಗ ನಾನು ಬೇಬಿ ಕಾರ್ನ್ ಮಂಚೂರಿ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ. ನಾನು 200 ಗ್ರಾಮ್ ಅಂದರೆ ಒಂದು ಪ್ಯಾಕೆಟ್ ಬೇಬಿ ಕಾರ್ನ ತಂದುಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಈ ಶೇಪಲ್ಲಿ ಸಣ್ಣದಾಗಿ ತೆಳ್ಳಗೆ ಕಟ್ ಮಾಡಿಟ್ಟಿದ್ದೀನಿ. ಒಂದು ಅರ್ಧ ಕ್ಯಾಪ್ಸಿಕಮ್ನ ನಾನು ದಪ್ಪ ಮೆಣಸಿನ್ಕಾಯಿನ ಈ ಶೇಪಲ್ಲಿ ಕಟ್ ಮಾಡಿದ್ದೀನಿ. ನಾನು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಬೆಳ್ಳುಳ್ಳಿ, ಸಣ್ಣದಾಗಿ ಕಟ್ ಮಾಡಿರೋ ಮೆಣಸಿನ್ಕಾಯಿ, ಮತ್ತು ನೋಡಿ ಈ ಶೇಪಲ್ಲಿ ಕಟ್ ಮಾಡಿಟ್ಟಿರೋ ಒಂದು ಈರುಳ್ಳಿ, 2 ಸ್ಪೂನು ಕಾರ್ನ್ ಫ್ಲೋರು, 2 ಸ್ಪೂನು ಮೈದಾ ಹಿಟ್ಟು, ಅರ್ಧ ಸ್ಪೂನು ಕರಿಮೆಣಸಿನ ಪುಡಿ, ಅರ್ಧ ಸ್ಪೂನು ಜೀರಿಗೆ, ಖಾರದ ಪುಡಿ 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ಇದು ನೋಡಿರಿ ವಿನಿಗರು, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಸಾಸು, ಉಪ್ಪು, ಎಣ್ಣೆ ಕರಿಯೋದಕ್ಕೆ ಇಷ್ಟನ್ನು ಉಪಯೋಗಿಸ್ಬಿಟ್ಟು ಇವಾಗ ನಾನು ಬೇಬಿ ಕಾರ್ನ್ ಮಂಚೂರಿ ಮಾಡೋದನ್ನ ತೋರಿಸ್ತೀನಿ. ನಾನು ನೀರು ಬಿಸಿಗಿಟ್ಟಿದ್ದೆ, ನೀರು ಕುದೀತಾ ಇದೆ. ಸಣ್ಣದಾಗಿ ಕಟ್ ಮಾಡಿಟ್ಟಿರೋ ಬೇಬಿ ಕಾರ್ನ್ ಮತ್ತು 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ. ಈಗ ನೋಡಿ 5 ನಿಮಿಷ ಆಯಿತು, ಒಂದು ಅರ್ಧ ಬೆಂದರೆ ಸಾಕು. ಇವಾಗ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊತೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ನಾನು 2 ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ತೀನಿ, 2 ಸ್ಪೂನು ಮೈದಾ ಹಿಟ್ಟು ಹಾಕ್ತೀನಿ, 1 ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಕರಿಮೆಣಸಿನ ಪುಡಿ, ಅರ್ಧ ಸ್ಪೂನು ಜೀರಿಗೆ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು. ತುಂಬ ತೆಳ್ಳಗೆ ಕಲಿಸ್ಬಾರ್ದು, ಯಾಕೆಂದರೆ ಬೇಬಿ ಕಾರ್ನಿಗೆ ಚೆನ್ನಾಗಿ ಅಂಟ್ಕೋಬೇಕು. ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬೇಕು, ಸ್ವಲ್ಪ ಗಟ್ಟಿ ಕಲಿಸ್ಬೇಕಷ್ಟೇ, ತುಂಬ ಗಟ್ಟಿಯಲ್ಲ. ಚೆನ್ನಾಗಿ ಬೇಬಿ ಕಾರ್ನಿಗೆ ಕೋಟ್ ಆಗಬೇಕು. ಇವಾಗ ನೋಡಿ ಈ ಹದ ಇರಬೇಕು. ಇವಾಗ ಬೇಯಿಸಿಟ್ಕೊಂಡಿರೋ ಬೇಬಿ ಕಾರ್ನ್ ಅದಕ್ಕೆ ಹಾಕ್ಬಿಟ್ಟು ಕಲಿಸ್ತೀನಿ. ಹುಷಾರಾಗಿ ನಿಧಾನಕ್ಕೆ ಕಲಿಸ್ಬೇಕು, ಇಲ್ಲ ಅಂತಂದರೆ ಬೇಬಿ ಕಾರ್ನು ಬೆಂದಿದೆಯಲ್ವ ಕಟ್ಟಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದಾಗಿದೆ. ಇವಾಗ ಒಂದು ಬಾಣಲಿಲಿ ಎಣ್ಣೆ ಕಾದಿದೆ. ಎಣ್ಣೆ ಕಾದಿರೋ ಎಣ್ಣೆಗೆ ಒಂದೊಂದೇ ಬೇಬಿ ಕಾರ್ನ ಎಣ್ಣೆಗೆ ಹಾಕಿ ಚೆನ್ನಾಗಿ ಕರಿಬೇಕು. ಕ್ರಿಸ್ಪಿಯಾಗಿ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಉರಿ ಇಟ್ಕೊಂಡು ಕರಿಬೇಕು. ಇವಾಗ ನೋಡ್ತಾ ಇದ್ದೀರಲ್ವ, ಈ ಥರ ಕಲರ್ ಚೇಂಜ್ ಆಗುತ್ತೆ ಮತ್ತು ಕಂದು ಬಣ್ಣ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮೀಡಿಯಮ್ ಉರಿನಲ್ಲೇ ಕರಿಬೇಕು. ಇವಾಗ ನೋಡಿ ಎಷ್ಟು ಸಾಕು. ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ. ಇದೇ ಥರ ನೋಡಿ ಇದೇ ಥರ ಎಲ್ಲ ಮಂಚೂರಿಯನ್ ಬೇಬಿ ಕಾರ್ನು ಕೂಡ ಎಣ್ಣೆಯಲ್ಲಿ ಕರೆದು ಇಡ್ತೀನಿ. ನೋಡ್ತಾ ಇದ್ದೀರಲ್ಲ, ಬರೀ ಇದನ್ನೇ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾವು ಮಂಚೂರಿಯನ್ ಮಾಡ್ಕೊಳೋದಕ್ಕಿಂತ ಇದನ್ನು ಮಾಡಿಕೊಂಡ್ರು ಕೂಡ ಇದನ್ನು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಬೇಬಿ ಕಾರ್ನು ಕೂಡ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಕರೆದು ಇಟ್ಟಿದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಹೀಗೆ ತಿಂದ್ರೂ. ಇವಾಗ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಹಾಕ್ತೀನಿ. ಹಸಿರು ಮೆಣಸಿನ್ಕಾಯಿ ಒಂದು 3-4 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಿರೋದು ಹಾಕ್ತೀನಿ. ಸಣ್ಣದಾಗಿ ಹೆಚ್ಚಿರೋ ಶುಂಠಿ ಹಾಕ್ತೀನಿ. ಈರುಳ್ಳಿ ಹಾಕ್ತೀನಿ, 1 ಗೆಡ್ಡೆ ಈರುಳ್ಳಿ, ಕ್ಯಾಪ್ಸಿಕಮ್ಮು ಅರ್ಧ ಕ್ಯಾಪ್ಸಿಕಮ್ಮು. ಈ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ತುಂಬ ಮೆತ್ತಗಾಗಬೇಕಂತ ಇಲ್ಲ,
ಇವಾಗ ನಾನು ಸೋಯಾ ಸಾಸು 1 ಸ್ಪೂನ್ ಹಾಕ್ತೀನಿ. ರೆಡ್ ಚಿಲ್ಲಿ ಸಾಸು 1 ಸ್ಪೂನು, ವಿನಿಗರು 1 ಸ್ಪೂನು, ಟೊಮೆಟೊ ಸಾಸು 2 ಸ್ಪೂನು, ಟೊಮೆಟೊ ಸಾಸು ಸ್ವಲ್ಪ ಹೆಚ್ಚಿಗೆ ಹಾಕೋದ್ರಿಂದ ಸ್ವೀಟ್ನೆಸ್ ಬರುತ್ತೆ. ಈಗ ಕಾರ್ನ್ ಫ್ಲೋರ್ನ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ನ ನಾನು ನೀರಿನಲ್ಲಿ ಕಲಸಿ ಹಾಕ್ತೀನಿ. ಯಾಕೆ ಅಂತ ಅಂದರೆ ಗಟ್ಟಿ ಬರೋದಕ್ಕೋಸ್ಕರ. ನೀರಲ್ಲಿ ಹಾಕಿ ಕಲಸಿ ಹಾಕ್ತೀನಿ. ನೋಡಿ ಇವಾಗ ಗಟ್ಟಿ ಬರ್ತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ನೋಡಿ 1-2 ನಿಮಿಷ ಚೆನ್ನಾಗಿ ನಾನು ಕಾರ್ನ್ ಫ್ಲೋರ್ನ ಕಲಸಿ ಹಾಕಿದ ಮೇಲೆ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀನಿ. ಇವಾಗ ನಾವು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರೋ ಬೇಬಿ ಕಾರ್ನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡುವಾಗ ಸಣ್ಣ ಉರಿ ಇಟ್ಕೊಂಡಿರಬೇಕು. ಇವಾಗ ಸಣ್ಣದಾಗಿ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ನೋಡಿರಿ ರೆಡಿ ಆಯಿತು ಮಂಚೂರಿಯನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.